ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ವಿರುದ್ಧ ನಟ ದರ್ಶನ್ ಕೆಂಡಾಮಂಡಲರಾಗಿದ್ದಾರೆ. ಬೆಂಗಳೂರಿನ ಪ್ರಸನ್ನ ಚಿತ್ರಮಂದಿರದಲ್ಲಿ ನಡೆದ ಕಾಟೇರ 50 ದಿನದ ಸಂಭ್ರಮದಲ್ಲಿ ಉಮಾಪತಿ ವಿರುದ್ಧ ಕೌಂಟರ್ ಕೊಟ್ಟಿದ್ದಾರೆ. ಕಾಟೇರ ಟೈಟಲ್ ನಾನ್ ಕೊಟ್ಟಿದ್ದು ಅಂತ ಹೇಳಿದ ಉಮಾಪತಿ ವಿರುದ್ಧ ನಟ ದರ್ಶನ್ ತಿರುಗೇಟ್ ಕೊಟ್ಟಿದ್ದಾರೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟವ್ರು ನಾವು, ಕಾಟೇರ ಟೈಟಲ್ ಕೂಡ ನಂದೇ, ಅದನ್ನ ನಿಮ್ಗೆ ಕೊಟ್ಟಿದ್ದು ನಾನೇ ಅಂತ ಉಮಾಪತಿ ಶ್ರೀನಿವಾಸ್ ವಿರುದ್ಧ ನಟ ದರ್ಶನ್ ಕೆಂಡಾಮಂಡಲರಾದ್ರು. ಸುಮ್ಮನೆ ಯಾಕೆ ನಮ್ಮ ಕೈಯಲ್ಲಿ ಗುಮ್ಮಿಸ್ಕೊಳ್ತೀಯಾ, ಎಲ್ಲೋ ಇದೆಯಾ, ಚೆನ್ನಾಗಿದೆಯಾ, ಚೆನ್ನಾಗಿರು ಅಂತ ದರ್ಶನ್ ರೆಬಲ್ ಆದ್ರು. ಅದಕ್ಕೆ ಉಮಾಪತಿ ಕೂಡ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಆದರೆ ಕೆಲವು ಕ್ಲಾರಿಫಿಕೇಶನ್ ಕೊಟ್ಬಿಡ್ತೀವಿ. ಅದಕ್ಕೆ ಈಗ ರಾಮಮೂರ್ತಿ ಸರ್ ಇಲ್ಲೇ ಇದ್ದಾರೆ. ಯಾಕಂದರೆ ಕೆಲವ್ರು ಹೇಳಿದ್ರು ಕತೆ ನಾನು ಮಾಡಿಸ್ದೆ, ಟೈಟಲ್ ನಾನು ಕೊಟ್ಟೆ. ಅಯ್ಯೋ ತಗಡೆ, ನಿನಗೆ ರಾಬರ್ಟ್ ಕತೆ ಕೊಟ್ಟಿದ್ದೆ ನಾವು ಈಗ. ಯಾಕಂದ್ರೆ ಕೊಟ್ಟಿದ್ದು ಮಾಡಿದ್ದು ಹೇಳ್ಬಾರ್ದು ಭಗವಂತ. ಯಾಕಂದ್ರೆ ಇದೇ ಸಲ ಇದೇ ತರ ಒಂದ್ ಕಡೆಗೆ ಸಿಗಾಕೊಂಡು ಬಾಯಿಯಿಂದ ಏಳಿಸ್ಕೊಂಡು ಬುದ್ಧಿ ಕಲ್ತಿಲ್ಲ ಅಂದ್ರೆ ನಾವ್ ಏನ್ ಹೇಳೋಣ? ದೊಡ್ಡೋರ್ ಬಿಡಿ ಸರ್ ಮಾತಾಡ್ತಾರೆ. ನಾವೆಲ್ಲ ಭಾಳ ಚಿಕ್ಕವರು, ತಗಡುಗಳು, ನಾವು ಉತ್ತರ ಕೊಡೋಕ್ಕಾಗ್ತದ? ನಿಮ್ಮ ಬ್ಯಾನರಲ್ಲಿ ಆಗಿದ್ದು ನೋಡಿ ಇವಾಗ ಬೇರೆಯವ್ರಿಗಾಯ್ತು, ಇಲ್ಲ ನಾನು ಹಿಂಗೆ ಕೊಟ್ಬಿಟ್ಟೆ ಹಿಂಗೆ ಅಂತ ಹೇಳಿದೆ. ಅವರು ಅದನ್ನು ನ್ಯೂಸ್ ಮಾಡಿದ್ರು, ನಾನು ಕೇಳಿದ್ರು, ನಾನು ಇರೋದೇ ಹೇಳಿದೆ, ಇರೋದನ್ನೇ ಹೇಳಿದ್ದೀನಿ, ಇವತ್ತಿಗೂ ಅದನ್ನೇ ಹೇಳ್ತಾ ಇದ್ದೀನಿ. ನಾನು ಯಾಕೆ ಬದಲಾಯಿಸಲಿ? ಕೆಲಸ ಬೇಕು ಅಂತ ದೇವಸ್ಥಾನದಲ್ಲಿ ಹರಕೆ ಕಟ್ಟೋರನ್ನ ಟಾರ್ಗೆಟ್ ಮಾಡಿ ವಂಚನೆ ಮಾಡಲಾಗಿದೆ. ಬೆಂಗಳೂರಿನಲ್ಲಿ ಕೆಲಸ ಕೊಡಿಸ್ತೀವಿ ಅಂತ ಹೇಳಿ ದಂಪತಿ 34 ಲಕ್ಷ ಹಣ ಪಡೆದು ವಂಚನೆ ಮಾಡಿದ್ದಾರೆ. ಮೊದಲು ದೇವಸ್ಥಾನಕ್ಕೆ ಬರೋರನ್ನ ಟಾರ್ಗೆಟ್ ಮಾಡಿ ಪರಿಚಯ ಮಾಡಿಕೊಳ್ತಾರೆ. ಆಮೇಲೆ ನಮಗೆ ಅವ್ರು ಗೊತ್ತು ಇವ್ರು ಗೊತ್ತು ಅಂತ ಹೇಳಿ ನಂಬಿಸಿ ಮೋಸ ಮಾಡಿದ್ದಾರೆ. ಹೀಗೆ 3 ರಿಂದ 34 ಲಕ್ಷ ಹಣ ಪಡೆದು ದಂಪತಿ ಮೋಸ ಮಾಡಿರುವುದು ತನಿಖೆಯಲ್ಲಿ ಬಯಲಾಗಿದೆ. ಸದ್ಯ ವಿದ್ಯಾರಣ್ಯಪುರ ಪೊಲೀಸರು ದಂಪತಿಯನ್ನ ಬಂಧಿಸಿ ವಿಚಾರಣೆ ಮಾಡುತ್ತಿದ್ದಾರೆ. ವಂಚನೆ ಮಾಡಿದ ಹಣದಿಂದ ಚಿನ್ನಾಭರಣ ಖರೀದಿ ಮಾಡಿರುವುದು ಬೆಳಕಿಗೆ ಬಂದಿದೆ. ಬೆಂಗಳೂರಲ್ಲಿ ವಿಚಿತ್ರ ಕಳ್ಳನೊಬ್ಬ ಪ್ರತ್ಯಕ್ಷ ಆಗಿದ್ದಾನೆ. ರಾತ್ರಿ ಹೊತ್ತು ನೈಟಿ ಹಾಕೊಂಡು ಅಪಾರ್ಟ್ಮೆಂಟ್ಗೆ ನುಗ್ಗಿ ಶೂ ಕಳ್ಳತನ ಮಾಡಿ ಪರಾರಿ ಆಗ್ತಾ ಇದ್ದಾನೆ. ವಿಚಿತ್ರ ಕಳ್ಳನ ದೃಶ್ಯ ಸಿಸಿಟಿವಿಯಲ್ಲಿ ರೆಕಾರ್ಡ್ ಆಗಿದೆ. ಈ ಬಗ್ಗೆ ಅನಿಲ್ ಕುಮಾರ್ ಅನ್ನೋರು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದು ಕಳ್ಳನನ್ನ ಆದಷ್ಟು ಬೇಗ ಹಿಡೀರಿ ಅಂತೇಳಿ ಒತ್ತಾಯ ಮಾಡಿದ್ದಾರೆ. ಕೋಲಾರ ಜಿಲ್ಲೆಯಾದ್ಯಂತ ಪೊಲೀಸರು ಮತ್ತೆ ನೈಟ್ ರೌಂಡ್ಸ್ ಆರಂಭಿಸಿದ್ದು, ರಾತ್ರಿ ಹೊತ್ತು ಕಾಲ್ನಡಿಗೆ ಮೂಲಕ ಸಂಚಾರ ಆರಂಭಿಸಿದ್ದಾರೆ. ಆ ಮೂಲಕ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿದ್ದವರ ವಿರುದ್ಧ ಪ್ರಕರಣ ದಾಖಲಿಸಿ ಬಿಸಿ ಮುಟ್ಟಿಸಿದ್ದಾರೆ. ಕಳೆದೆರಡು ದಿನದಿಂದ ಮತ್ತೆ ಕಾರ್ಯಾಚರಣೆ ಆರಂಭಿಸಿರುವಂತಹ ಪೊಲೀಸರು ಖಾಲಿ ಪ್ರದೇಶದಲ್ಲಿ ಕೂತು ಮದ್ಯ ಸೇವನೆ ಹಾಗೂ ಗುಂಪು ಕಟ್ಟಿ ಕುಳಿತು ಮಾತನಾಡುವವರ ವಿರುದ್ಧ ಪ್ರಕರಣ ದಾಖಲಿಸಿದ್ದಾರೆ. ಇನ್ನು ಕೋಲಾರ ನಗರ ಹೊರವಲಯದಲ್ಲಿ ಜೂಜಾಡ್ತಿದ್ದ ಪಾಷಾ ಶಾನಾಜ್ ಖಾನ್ ಅನ್ನೋನನ್ನ ಇಬ್ಬರನ್ನ ಬಂಧಿಸಿದ್ದಾರೆ ಪೊಲೀಸರು. ಜೊತೆಗೆ ಶ್ರೀನಿವಾಸಪುರದಲ್ಲಿ ವೀಲಿಂಗಿಗೆ ಬಳಸಿದ್ದಂತಹ ಬೈಕ್ ಅನ್ನ ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ರಸ್ತೆ ದಾಟ್ತಾ ಇದ್ದ ತಾಯಿ ಹಾಗೂ ಇಬ್ಬರು ಮಕ್ಕಳಿಗೆ ಬೈಕ್ ಡಿಕ್ಕಿ ಹೊಡೆದಿರುವಂತಹ ಘಟನೆ ಬೆಂಗಳೂರು ಹೊರವಲಯ ಹೊಸಕೋಟೆ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ನಡೆದಿದೆ. ಕೆಳಗಡೆ ಬಿದ್ದ ತಾಯಿ ಹಾಗೂ ಮಕ್ಕಳ ಮೇಲೆ ಬಸ್ ಹರಿದಿದ್ದು ಮಗು ಸಾವನ್ನಪ್ಪಿದೆ. ತಾಯಿ ಜೊತೆಗಿದ್ದ ಮತ್ತೊಂದು ಮಗುವಿನ ಪರಿಸ್ಥಿತಿ ಗಂಭೀರ ಆಗಿದೆ. ತಾಯಿ ಮಕ್ಕಳ ಮೇಲೆ ಹರಿದಿದ್ದು ಆಂಧ್ರಪ್ರದೇಶ ಸಾರಿಗೆ ಸಂಸ್ಥೆಗೆ ಸೇರಿದ ಬಸ್ ಎನ್ನಲಾಗಿದೆ. ಸಿಲಿಕಾನ್ ಸಿಟಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದ್ದು ಹೊಸಕೋಟೆ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ವೈಯಕ್ತಿಕ ಕಾರಣಕ್ಕೆ ರಾಜ್ಯ ಆಂತರಿಕ ಭದ್ರತಾ ವಿಭಾಗದ ಪೊಲೀಸ್ ಮಹಾನಿರ್ದೇಶಕ ಸಿಎಚ್ ಪ್ರತಾಪ್ ರೆಡ್ಡಿ ಅವರು ಸಲ್ಲಿಸಿದ್ದ ರಾಜೀನಾಮೆಯನ್ನ ರಾಜ್ಯ ಸರ್ಕಾರ ಅಂಗೀಕರಿಸಿದೆ. ಇದೇ ಏಪ್ರಿಲ್ 30ಕ್ಕೆ ಅವರನ್ನ ಸೇವೆಯಿಂದ ಬಿಡುಗಡೆಗೊಳಿಸಲು ಸರ್ಕಾರ ಆದೇಶಿಸಿದೆ. ತಮ್ಮ ಸೇವಾ ನಿವೃತ್ತಿಗೂ 4 ತಿಂಗಳ ಮುನ್ನವೇ ವೈಯಕ್ತಿಕ ಕಾರಣ ನೀಡಿ ಪ್ರತಾಪ್ ರೆಡ್ಡಿ ಸ್ವಯಂ ನಿವೃತ್ತಿಗೆ ಅರ್ಜಿ ಸಲ್ಲಿಸಿದರು. ಹೀಗಾಗಿ ಸರ್ಕಾರ ಅವರ ಅರ್ಜಿಯನ್ನ ಪುರಸ್ಕರಿಸಿ ಬಿಡುಗಡೆಗೊಳಿಸಲು ಆದೇಶಿಸಿದೆ. ಆಂಧ್ರಪ್ರದೇಶದ ಗುಂಟೂರು ಜಿಲ್ಲೆಯ ಪ್ರತಾಪ್ ರೆಡ್ಡಿ ಅವರು 1993ನೇ ಸಾಲಿನ ಕರ್ನಾಟಕ ಕೇಡರ್ ಐಪಿಎಸ್ ಅಧಿಕಾರಿ. ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿಯಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ನೂತನ ಪದಾಧಿಕಾರಿಗಳ ಪಟ್ಟಿ ಬಿಡುಗಡೆ ಆಗ್ತಾ ಇದ್ದಂತೆಯೇ ಪಕ್ಷದ ಮೂಲ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಕಾಂಗ್ರೆಸ್ ಬಿಟ್ಟು ಕಳೆದ 2 ವರ್ಷದ ಹಿಂದೆ ಬಿಜೆಪಿ ಸೇರ್ಪಡೆಯಾದವರಿಗೆ ಪಕ್ಷದಲ್ಲಿ ಹುದ್ದೆ ನೀಡದ್ದಕ್ಕೆ ಹಳೆ ಪದಾಧಿಕಾರಿಗಳು ರಾಜೀನಾಮೆ ಕೊಡ್ತಿದ್ದಾರೆ. ಇದು ಸ್ಥಳೀಯ ನಾಯಕರಿಗೆ ತಲೆನೋವಾಗಿದೆ. ಈ ಬಗ್ಗೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಗಮನಕ್ಕೂ ತಂದಿದ್ದಾರೆ. ದಾವಣಗೆರೆಯಲ್ಲಿ ತೆಂಗಿನ ತೋಟಗಳು ಒಣಗ್ತಾ ಇವೆ. ಕಪ್ಪು ತಲೆ ಹುಳು ಬಾಧೆಯಿಂದ 2600 ಹೆಕ್ಟೇರ್ ತೆಂಗು ಬೆಳೆ ನಾಶವಾಗಿದೆ. ಕಪ್ಪು ಹುಳು ಕಾಟಕ್ಕೆ ತೆಂಗಿನ ಗರಿಗಳು ಒಣಗಿ ರೈತನ ಕಣ್ಣೆದುರೇ ಮರಗಳು ಧರೆಗೆ ಉರುಳುತ್ತಾ ಇವೆ. ತೇವಾಂಶ ಕೊರತೆ ಹಾಗೂ ಬಿಸಿಲಿನಿಂದ ರೋಗ ಹೆಚ್ಚಾಗ್ತಾ ಇದ್ದು ರೈತರು ಆತಂಕಕ್ಕೀಡಾಗ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಹಿಂದೂ ಕಾರ್ಯಕರ್ತ ಹರ್ಷನ ಹತ್ಯೆಯಾಗಿ 2 ವರ್ಷ ಆಗಿದೆ. ಹೀಗಾಗಿ ಬಜರಂಗ ದಳ ಹಾಗೂ ವಿಶ್ವ ಹಿಂದೂ ಪರಿಷತ್ ಕಾರ್ಯಕರ್ತರು ಹರ್ಷನ ನೆನಪಿಗಾಗಿ ಪಂಚಿನ ಮೆರವಣಿಗೆ ನಡೆಸಿದ್ದಾರೆ. ಗಾಂಧಿ ಬಜಾರಿನ ರಾಮಣ್ಣ ಷಷ್ಠಿ ಪಾರ್ಕ್ನಿಂದ ಶಿವಪ್ಪ ನಾಯಕ ವೃತ್ತದವರೆಗೆ ಪಂಚಿನ ಮೆರವಣಿಗೆ ಮಾಡಲಾಗಿದ್ದು ಅಮರ್ ರಹೇ ಹರ್ಷ ಅಮರ್ ರಹೇ ಅಂತ ಘೋಷಣೆ ಕೂಗಿದ್ದಾರೆ.
ಧಾರವಾಡದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಸಂಸದ ಕ್ರೀಡೋತ್ಸವದ ಕಬಡ್ಡಿ ಪಂದ್ಯ ಉದ್ಘಾಟನೆ ಮಾಡಿದ್ದಾರೆ. ಧಾರವಾಡ ತಾಲೂಕಿನ ನರೇಂದ್ರ ಗ್ರಾಮದಲ್ಲಿ ನಡೆಯುತ್ತಿರುವಂತಹ ಪಂದ್ಯಾವಳಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಮೊದಲು ದೇಶದಲ್ಲಿ ಉಗ್ರಗಾಮಿ ಚಟುವಟಿಕೆ ನಡೀತಾ ಇದ್ವು. ಆರ್ಟಿಕಲ್ 370 ತೆಗೆದು ಉಗ್ರ ಚಟುವಟಿಕೆ ಸಂಪೂರ್ಣ ಬಂದ್ ಮಾಡಲಾಗಿದೆ ಅಂತ ಹೇಳಿದ್ರು. ಮೊದಲು ದೇಶದ ಒಳಗೆ ಬಂದು ಬಾಂಬ್ ಹಾಕ್ತಾ ಇದ್ರು. ಈಗ ನಾವು ಪಾಕಿಸ್ತಾನದ ಅವ್ರ ಮನೆಗೆ ನುಗ್ಗಿ ಹೊಡಿತಾ ಇದ್ದೀವಿ. ಚೀನಾಗೂ ಎದುರುತ್ತರ ಕೊಡ್ತಾ ಇದ್ದೀವಿ. ಇದಕ್ಕೆಲ್ಲ ಮೋದಿಯವರು ಆರ್ಟಿಕಲ್ 370 ತೆಗೆದಿದ್ದೇ ಕಾರಣ ಅಂತ ಹೇಳಿದ್ದಾರೆ. ಅಯೋಧ್ಯೆಯ ರಾಮ ಮಂದಿರ ಉದ್ಘಾಟಿಸಿದ್ದ ಪ್ರಧಾನಿ ನರೇಂದ್ರ ಮೋದಿ ನಾಳೆ ಇನ್ನೊಂದು ಭವ್ಯ ದೇಗುಲವನ್ನು ಉದ್ಘಾಟಿಸಲಿದ್ದಾರೆ. ಗುಜರಾತ್ನ ಮೆಹಸಾನಾ ಜಿಲ್ಲೆಯ ವಿಸ್ ನಗರ್ನಲ್ಲಿ ವಲಿನಾಥ ಧಾಮ ಉದ್ಘಾಟನೆಗೆ ಸಜ್ಜಾಗಿದ್ದಾರೆ. ವಲಿನಾಥ ಧಾಮ ದೇವಸ್ಥಾನದಲ್ಲಿ ನಾಡಿದ್ದು ಶಿವಲಿಂಗಕ್ಕೆ ಪ್ರಾಣ ಪ್ರತಿಷ್ಠಾಪನೆ ನಡೆಯಲಿದೆ. ಅಯೋಧ್ಯ ರಾಮ ಮಂದಿರದ ರೀತಿಯೇ ಈ ವಲಿನಾಥ ಧಾಮವನ್ನ ಕೂಡ ನಿರ್ಮಿಸಲಾಗಿದೆ. ಈ ಭವ್ಯ ದೇಗುಲ ಈಗಾಗಲೇ ಹೂಗಳಿಂದ ಅಲಂಕಾರಗೊಂಡಿದೆ. ನಾಳೆ ಪ್ರಧಾನಿ ಮೋದಿ ಆಗಮಿಸಿ ವಲಿನಾಥ ಧಾಮ ಲೋಕಾರ್ಪಣೆಗೊಳಿಸಲಿದ್ದಾರೆ. ಚುನಾವಣೆ ನಡೆದು ಹಲವು ಹಾವು ಏಣಿ ಹಗ್ಗ ಜಗ್ಗಾಟದ ಬಳಿಕ ಕೊನೆಗೂ ಪಾಕಿಸ್ತಾನದ ಪ್ರಧಾನಿ ಅಭ್ಯರ್ಥಿ ಆಯ್ಕೆಯಾಗಿದ್ದಾರೆ. ಪಾಕಿಸ್ತಾನದ ನೂತನ ಪ್ರಧಾನಿಯಾಗಿ ಎಂಎಲ್ಎನ್ ಪಕ್ಷದ ನಾಯಕ ಶಹಬಾಜ್ ಶರೀಫ್ 2ನೇ ಬಾರಿಗೆ ಆಯ್ಕೆಯಾಗಿದ್ದಾರೆ. ಇವರು ಮಾಜಿ ಪ್ರಧಾನಿ ನವಾಜ್ ಶರೀಫ್ ಸಹೋದರ, ಮಾಜಿ ಸಚಿವ ಬಿಲಾವರ್ ಭುಟ್ಟೋ ಅವರ ಪಿಪಿಐ ಪಕ್ಷ ಹಾಗೇನೆ ಪಿಎಂಎಲ್ಎನ್ ಪಕ್ಷ ಸರ್ಕಾರ ರಚನೆಗೆ ಒಪ್ಪಂದ ಮಾಡಿಕೊಂಡಿರುವುದಾಗಿ ಬಿಲಾವಲ್ ಭುಟ್ಟೋ ತಿಳಿಸಿದ್ದಾರೆ. ನಿನ್ನೆ ಎರಡೂ ಪಕ್ಷಗಳು ಶಹಬಾಜ್ ಶರೀಫ್ರನ್ನ ಪ್ರಧಾನಿಯನ್ನಾಗಿ ಮಾಡಿ ದೇಶದ ಮುಂದಿನ ರಾಷ್ಟ್ರಪತಿಯನ್ನಾಗಿ ಪಿಪಿಪಿಐ ಪಕ್ಷದ ಆಸಿಫ್ ಜರ್ದಾರಿಯನ್ನ ಮಾಡೋದಕ್ಕೆ ಒಪ್ಪಂದ ಮಾಡಿಕೊಂಡಿದ್ದಾರೆ. ಮಹಾರಾಷ್ಟ್ರ ಪೊಲೀಸರು ಅತಿ ದೊಡ್ಡ ಡ್ರಗ್ಸ್ ಜಾಲವನ್ನು ಭೇದಿಸಿದ್ದು 3,000 ಕೋಟಿ ಮೌಲ್ಯದ 1,700 ಕೆಜಿ ಮೆಫೆಡ್ರೋನ್ ವಶಪಡಿಸಿಕೊಂಡಿದ್ದಾರೆ. ಪುಣೆ ಹಾಗೂ ದೆಹಲಿಯಲ್ಲಿ ಭಾನುವಾರದಿಂದ ನಡೆದ ಬೃಹತ್ ಕಾರ್ಯಾಚರಣೆಯಲ್ಲಿ ಈ ಜಾಲ ಪತ್ತೆಯಾಗಿದ್ದು 3 ಆರೋಪಿಗಳನ್ನು ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಇವರ ವಿಚಾರಣೆ ಬಳಿಕ ಪೊಲೀಸರು ದೆಹಲಿ ಜಾಲ ಪತ್ತೆ ಹಚ್ಚಿದ್ದಾರೆ. ನಿನ್ನೆ ದಕ್ಷಿಣ ದೆಹಲಿಯ ಉಗ್ರಾಣದಲ್ಲಿ ಇರಿಸಿದ್ದಂತಹ 400 ಕೆಜಿ ಎಂಡಿ ವಶಪಡಿಸಿಕೊಂಡು ಇಬ್ಬರನ್ನ ವಶಕ್ಕೆ ಪಡೆದಿದ್ದಾರೆ. ಇವರು ಡ್ರಗ್ಸ್ ಸಾಗಿಸಲು ಕೊರಿಯರ್ ಬಾಕ್ಸ್ ರೀತಿ ವೇಷ ಮರೆಸಿಕೊಂಡು ಪೊಲೀಸರ ಕಣ್ಣನ್ನು ತಪ್ಪಿಸಿಕೊಂಡು ಸರಬರಾಜು ಮಾಡ್ತಾ ಇದ್ರು. ವಶಪಡಿಸಿಕೊಂಡ ಡ್ರಗ್ಸ್ ಒಟ್ಟು 3,000 ಕೋಟಿ ರೂಪಾಯಿಗಿಂತಲೂ ಅಧಿಕವಾಗಿದೆ ಅಂತ ಹೇಳಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೋಹಳ್ಳಿ ಗ್ರಾಮದಲ್ಲಿ ಕಾಡು ಕೋಣ ಪ್ರತ್ಯಕ್ಷವಾಗಿದ್ದು ಗ್ರಾಮಸ್ಥರಲ್ಲಿ ಆತಂಕ ಸೃಷ್ಟಿ ಮಾಡಿದೆ. ಎದುರಿಗೆ ಬಂದವರಿಗೆ ಕಾಡು ಕೋಣ ಗುಮ್ತಾ ಇದೆ. ಜಮೀನುಗಳಲ್ಲಿ ಓಡೋಡಿ ಬೆಳೆಗಳನ್ನು ಹಾಳು ಮಾಡ್ತಾ ಇದೆ. ಇನ್ನು ಕೋಣವನ್ನು ಹೆದರಿಸೋಕೆ ಮುಂದಾದ ಗ್ರಾಮಸ್ಥರು ಅವ್ರಿಗೂ ಕೂಡ ಕಾಡು ಕೋಣ ತೀವ್ರಿದೆ. ಕೋಣವನ್ನು ಹಿಡಿಯೋಕೆ ಅರಣ್ಯ ಇಲಾಖೆ ಸಿಬ್ಬಂದಿ ಹರಸಾಹಸ ಪಡ್ತಾ ಇದ್ದಾರೆ. ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ ವಿರಾಟ್ ಕೊಹ್ಲಿಗೂ ಡೀಪ್ ಫೇಕ್ ಬಿಸಿ ತಟ್ಟಿದೆ. ಕೊಹ್ಲಿ ಅವರು ಬೆಟ್ಟಿಂಗ್ ಆಪ್ ಬಗ್ಗೆ ಪ್ರಚಾರ ಮಾಡ್ತಾ ಇರುವಂತೆ ಕಾಡುವ ಎಡಿಟೆಡ್ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಕೊಹ್ಲಿ ಸಂದರ್ಶನವೊಂದರಲ್ಲಿ ಮಾತನಾಡುತ್ತಿರುವ ದೃಶ್ಯವನ್ನ ಕಿಡಿಗೇಡಿಗಳು ಎಡಿಟ್ ಮಾಡಿದ್ದಾರೆ. ಎಐ ತಂತ್ರಜ್ಞಾನದ ಮೂಲಕ ಕೊಹ್ಲಿಯ ಶಬ್ದವನ್ನ ಬಳಕೆ ಮಾಡಿ ಆಪ್ನ ಪ್ರಚಾರ ಮಾಡುತ್ತಿರುವಂತೆ ವಿಡಿಯೋ ಹರಿಬಿಟ್ಟಿದ್ದಾರೆ. ಕಡಿಮೆ ಹಣ ಹೂಡಿಕೆ ಮಾಡಿ ಲಕ್ಷಾಂತರ ರೂಪಾಯಿ ಗಳಿಸುವ ತಂತ್ರಗಳನ್ನು ವಿರಾಟ್ ಕೊಹ್ಲಿ ಹೇಳುವ ರೀತಿ ವಿಡಿಯೋದಲ್ಲಿ ತೋರಿಸಲಾಗಿದೆ. ಅಲ್ಲದೆ ಸುದ್ದಿ ಮಾಧ್ಯಮ ನಿರೂಪಕಿಯೊಬ್ಬರ ಶಬ್ದವನ್ನು ಎಡಿಟ್ ಮಾಡಿದ್ದಾರೆ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.